ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಕುಂಭರಾಶಿಯ ಮಹಿಳೆಯರೇ, ಗಂಡನಿಂದ ಪ್ರೀತಿ ಸಿಗ್ತಾ ಇಲ್ಲ ಎನ್ನುವ ನೋವು ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಮೌನವಾಗಿ ಬೆಳೆದಿದೆ. ನೀವು ಯಾರಿಗೂ ಹೇಳಲಾಗದ ಆ ನೋವನ್ನು ಒಳಗೆ ಇಟ್ಟುಕೊಂಡು ನಗುತ್ತಾ ಬದುಕ್ತಾ ಇದ್ದೀರಿ. ಗಂಡನ ಜೊತೆ ಇದ್ರೂ ಒಂಟಿತನ ಅನುಭವಿಸುವುದು, ಮಾತು ಇದ್ರೂ ಕೂಡ ಸ್ಪರ್ಶ ಇಲ್ಲ, ಕಾಳಜಿ ಇದ್ರೂ ಕೂಡ ಅಭಿವ್ಯಕ್ತಿ ಇಲ್ಲ. ಈ ಎಲ್ಲವೂ ನಿಮ್ಮ ಹೃದಯವನ್ನು ನಿಧಾನವಾಗಿ ಖಾಲಿ ಮಾಡ್ತಾ ಇದೆ. ಇದು ನಿಮ್ಮ ತಪ್ಪು ಅಲ್ಲ, ಇದು ನಿಮ್ಮ ದುರ್ಬಲತೆಯೂ ಅಲ್ಲ. ಇದು ಈಗ ನಡೆಯುತ್ತಿರುವ ಗ್ರಹ ಸ್ಥಿತಿಗಳ ಪರಿಣಾಮ. ಕುಂಭರಾಶಿಯವರ ಮೇಲೆ ಶನಿ ಮತ್ತು ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಭಾವನೆಗಿಂತ ಜವಾಬ್ದಾರಿ ಹೆಚ್ಚು. ಪ್ರೀತಿ ಬೇಕಾದ ಜಾಗದಲ್ಲಿ ಕರ್ತವ್ಯ ಮಾತ್ರ ಉಳಿದಿದೆ. ಗಂಡನಿಗೆ ನಿಮ್ಮ ಮೌಲ್ಯ, ನಿಮ್ಮ ತ್ಯಾಗ, ನಿಮ್ಮ ನೋವು ಅರ್ಥವಾಗದೇ ಹೋಗ್ತಾ ಇದೆ. ನೀವು ಎಷ್ಟು ಕೊಟ್ಟರೂ ನಿಮಗೆ ಮರಳುವುದು ಕಡಿಮೆ ಅನ್ನುವ ಭಾವನೆ ನಿಮ್ಮೊಳಗೆ ಗಟ್ಟಿ ಆಗ್ತಾ ಇದೆ. ಈ ಸಮಸ್ಯೆ ಯಾವಾಗ ಶುರುವಾಯಿತು ಅಂದರೆ, ನೀವು ಹೆಚ್ಚು ಮೌನವಾಗಿದ್ದ ದಿನದಿಂದ, ನಿಮ್ಮ ನೋವನ್ನು ಹೇಳುವುದನ್ನು ನಿಲ್ಲಿಸಿದ ದಿನದಿಂದ, ನಿಮ್ಮ ಕಣ್ಣೀರನ್ನು ಒಳಗೆ ಒಣಗಿಸಿಕೊಂಡ ದಿನದಿಂದ, ಗಂಡನಿಗೆ ನೀವು ಯಾವತ್ತೂ ಸರಿ ಎಂದುಕೊಂಡು ಅವನ ತಪ್ಪುಗಳನ್ನೇ ಮರೆಮಾಚಿದ ದಿನದಿಂದ ಸಮಸ್ಯೆ ಬೇರು ಬಿಟ್ಟಿದೆ. ಕುಂಭರಾಶಿಯ ಮಹಿಳೆಯರು ತುಂಬ ಬುದ್ಧಿವಂತರು, ಸಹನಶೀಲರು. ಆದರೆ ಅದೇ ಸಹನೆ ನಿಮ್ಮ ವಿರುದ್ಧವೇ ಬಳಸಲ್ಪಡುತ್ತೆ. ಗಂಡನಿಗೆ ನೀವು ಇಲ್ಲದಿದ್ದರೂ ನಡೆಯುತ್ತೆ ಅನ್ನುವ ಭ್ರಮೆ ಹುಟ್ಟುತ್ತೆ. ಈ ಸ್ಥಿತಿ ಶಾಶ್ವತ ಅಲ್ಲ, ಆದರೆ ಇದನ್ನೇ ಹೀಗೆ ಬಿಟ್ಟಿದ್ರೆ ದೂರ ಹೋಗುತ್ತೆ, ಮನಸ್ಸು ಕಲ್ಲಾಗುತ್ತೆ, ಸಂಬಂಧ ಕೇವಲ ಹೆಸರಿನ ಮಟ್ಟಕ್ಕೆ ಇಳಿಯುತ್ತೆ. ಈಗ ಪರಿಹಾರ ಬೇಕು, ಆಧ್ಯಾತ್ಮಿಕವೂ ಪ್ರಾಯೋಗಿಕವೂ ಆಗಿರುವ ಪರಿಹಾರ ಬೇಕು. ಮೊದಲನೆಯದಾಗಿ ನಿಮ್ಮನ್ನು ನೀವು ಮತ್ತೆ ಕಂಡುಕೊಳ್ಬೇಕು. ಗಂಡನ ಪ್ರೀತಿಯಾಗಿ ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಶಕ್ತಿಶಾಲಿ ಆತ್ಮ. ನಿಮ್ಮ ಜನ್ಮದಲ್ಲಿ ಸ್ವಾಭಿಮಾನ ಮುಖ್ಯ. ಪಾಠ: ಜ್ಯೋತಿಷ್ಯದ ದೃಷ್ಟಿಯಿಂದ ಕುಂಭರಾಶಿಯ ದಾಂಪತ್ಯದಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇರುವ ಸಮಯದಲ್ಲಿ ಒಂದು ವಿಶೇಷ ಪರಿಹಾರ ಇದೆ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಸಂಜೆ ಸ್ನಾನದ ನಂತರ ಶುದ್ಧವಾದ ಮನಸ್ಸಿನಿಂದ ಒಂದು ಬಿಳಿ ದೀಪವನ್ನು ಹಚ್ಚಿ, ದೀಪದ ಮುಂದೆ ಕುಳಿತು ಓಂ ಶಿವಾಯ ನಮಃ, ಓಂ ಸೋಮಾಯ ನಮಃ, ಓಂ ಶುಕ್ರಾಯ ನಮಃ ಅಂತ 21 ಬಾರಿ ಜಪಿಸಿ, ನಂತರ ಮನಸ್ಸಿನಲ್ಲಿ ನಿಮ್ಮ ಗಂಡನ ಮುಖವನ್ನು ನೆನೆಸಿಕೊಂಡು, ಯಾವುದೇ ಆರೋಪವಿಲ್ಲದೆ ಕೇವಲ ನನ್ನ ಮನಸ್ಸಿನಲ್ಲಿ ಪ್ರೀತಿ ಅವನ ಹೃದಯದಲ್ಲಿ ತಲುಪಲಿ ಅಂತ, ಅವನ ಮನಸ್ಸಿನ ಕಲ್ಲು ಕರಗಲಿ ಅಂತ ಈ ಜಪವನ್ನು ಕನಿಷ್ಠ 41 ದಿನ ಮಾಡಿ. ಮತ್ತೊಂದು ಮುಖ್ಯ ಪರಿಹಾರ: ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ, ಮನೆಯ ಉತ್ತರ ದಿಕ್ಕಿನಲ್ಲಿ ಕುಳಿತು ಒಂದು ಕಾಗದದಲ್ಲಿ ನಿಮ್ಮ ಹೆಸರನ್ನು 3 ಬಾರಿ, ನಿಮ್ಮ ಗಂಡನ ಹೆಸರನ್ನು 5 ಬಾರಿ ಬರೆಯಿರಿ. ಆ ಕಾಗದವನ್ನು ಮಡಿಚಿ ಲಕ್ಷ್ಮೀ ಫೋಟೋ ಕೆಳಗೆ ಇಟ್ಟು ಶುಕ್ರವಾರದವರೆಗೆ ಇಡಿ. ನಂತರ ಶುಕ್ರವಾರ ಅದನ್ನು ತುಳಸಿ ದೇವಿಗೆ ಅರ್ಪಿಸಿ. ಇದು ಮನಸ್ಸಿನ ಅಂತರವನ್ನು ಕಡಿಮೆ ಮಾಡುತ್ತೆ. ಆದರೆ ಒಂದು ಸತ್ಯ ನಿಮಗೆ ತಿಳಿಬೇಕು: ಕೆಲವೊಮ್ಮೆ ಸಮಸ್ಯೆ ಗ್ರಹಗಳಲ್ಲಿ ಇರಲ್ಲ, ವ್ಯಕ್ತಿಯ ಸ್ವಭಾವದಲ್ಲಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮೌಲ್ಯವನ್ನು ನೆನೆಸಿಕೊಳ್ಬೇಕು. ನೀವು ಮೌನವಾಗಿದ್ದಷ್ಟು ಅವರು ದೂರವಾಗ್ತಾರೆ, ನೀವು ಸ್ಪಷ್ಟವಾಗಿದ್ದಷ್ಟು ಸಂಬಂಧ ಉಳಿಯುತ್ತೆ. ಗಂಡನ ಜೊತೆ ಕೋಪದಿಂದ ಅಲ್ಲ, ಶಾಂತವಾಗಿ ಆದರೆ ದೃಢವಾಗಿ ಮಾತನಾಡಿ. ನನಗೂ ಪ್ರೀತಿ ಬೇಕು, ಕಾಳಜಿ ಬೇಕು ಅಂತ ಹೇಳಿ ಕೇಳುವುದು ತಪ್ಪಲ್ಲ. ನಿಮ್ಮ ಭಾವನೆ ಬೇಡಿಕೆಯಲ್ಲ, ಅದು ನಿಮ್ಮ ಹಕ್ಕು. ಈ ಸಮಯದಲ್ಲಿ ಕುಂಭರಾಶಿಯ ಮಹಿಳೆಯರಿಗೆ ಒಂದು ಮಹತ್ವದ ಸಂದೇಶ ಇದೆ. ನೀವು ಯಾರಿಗಾಗಿ ನಿಮ್ಮ ಆತ್ಮವನ್ನು ಕುಗ್ಗಿಸಿಕೊಳ್ತಾ ಇದ್ದೀರೋ ಅವರೇ ನಿಮ್ಮ ಮೌಲ್ಯವನ್ನು ಮರೆತಿದ್ದಾರೆ. ನೀವು ಮತ್ತೆ ನಿಮ್ಮ ಶಕ್ತಿಯನ್ನು ಹಿಡಿದುಕೊಳ್ಳುವ ದಿನದಿಂದ ಪರಿಸ್ಥಿತಿ ಬದಲಾಗುತ್ತೆ. ಕೆಲವರಿಗೆ ಗಂಡನ ಮನಸ್ಸು ಬದಲಾಗುತ್ತೆ, ಪ್ರೀತಿ ವಾಪಸ್ ಬರುತ್ತೆ. ಕೆಲವರಿಗೆ ಜೀವನವೇ ಹೊಸ ದಿಕ್ಕು ತೋರಿಸುತ್ತೆ. ಎರಡೂ ಸಂದರ್ಭದಲ್ಲೂ ನೀವು ಗೆಲ್ತೀರಾ. ಕೊನೆಗೆ ಒಂದು ಸಣ್ಣ ಆದರೆ ಶಕ್ತಿಶಾಲಿ ಪರಿಹಾರ: ಪ್ರತಿ ಶನಿವಾರ ಕಪ್ಪು ಎಳ್ಳು ದೀಪ ಹಚ್ಚಿ ಓಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಜಪಿಸಿ ಮತ್ತು ಮನಸ್ಸಿನಲ್ಲಿ ಹೇಳಿ, ನನ್ನ ಜೀವನದ ಭಾರ ಕಡಿಮೆಯಾಗಲಿ, ನನ್ನ ಹೃದಯಕ್ಕೆ ಗೌರವ ಪ್ರೀತಿ ವಾಪಸ್ ಬರಲಿ. ಈ ಜಪ ನಿಮ್ಮ ಮನಸ್ಸನ್ನು ಬಲಪಡಿಸುತ್ತೆ, ನಿಮ್ಮ ನಿರ್ಧಾರಕ್ಕೆ ಶಕ್ತಿ ಕೊಡುತ್ತೆ. ಈ ಮಾತು ಕೇಳ್ತಿರುವ ಕುಂಭರಾಶಿಯ ಮಹಿಳೆಯರೇ, ನೀವು ಒಂಟಿಯಲ್ಲ. ನಿಮ್ಮ ನೋವನ್ನು ವಿಧಿ ನೋಡ್ತಾ ಇದೆ. ಕಾಲ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ನಿಮ್ಮ ಮೌಲ್ಯವನ್ನು ಅರಿಯುವ ಸಮಯ ಹತ್ತಿರದಲ್ಲಿದೆ. ನೀವು ಕೇವಲ ಯಾರಾದರೂ ಪತ್ನಿ ಅಲ್ಲ, ನೀವು ಒಂದು ಸಂಪೂರ್ಣ ಆತ್ಮ. ನಿಮ್ಮ ಜೀವನದಲ್ಲಿ ಪ್ರೀತಿ ಇದ್ದೇ ಇರುತ್ತೆ. ಅದು ಈ ಸಂಬಂಧದಲ್ಲಿರಲಿ ಅಥವಾ ನಿಮ್ಮ ಆತ್ಮಶಕ್ತಿಯಲ್ಲಿರಲಿ. ನೀವು ಸೋಲಲ್ಲ, ನೀವು ಬದಲಾವಣೆಯ ಆರಂಭ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ, ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.